ಹ್ಮ್ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾವು ಟಪಲ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಏನು ಮಾಡೋಣಪ್ಪ ಅಂತಂದ್ರೆ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ಟಪಲ್ ಅಂತಂದ್ರೆ ಏನು, ಅದನ್ನು ಯಾವ ಥರ ನಾವು ಕ್ರಿಯೇಟ್ ಮಾಡೋದು ಆ್ಯಂಡ್ ಅದು ಯಾವ ಥರ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದ್ರೆ ನಾನೇನೊಂದು ಪ್ರತಿಯೊಂದು ವಿಡಿಯೋಗೂ ನೋಟ್ಸ್ನ ಪ್ರಿಪೇರ್ ಮಾಡ್ತೀನಿ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡೋದು ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ನಾವೇನು ಮಾಡೋಣಪ್ಪ ಅಂತಂದರೆ ಟಪಲ್ ಅಂತಂದರೆ ಏನು, ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಾನೇನೊಂದು ಹ್ಯಾಂಡ್ ರಿಟನ್ ನೋಟ್ಸ್ ಏನಿದೆ ಅದನ್ನು ನಾನು ಓಪನ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನೊಂದು ಹ್ಯಾಂಡ್ ರಿಟನ್ ನೋಟ್ಸ್ನ ಬಂದುಬಿಟ್ಟು ತುಂಬ ಡೀಟೇಲಾಗಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಇದ್ರ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಸೊ ಇದು ನೀವೇನು ಮಾಡಿಪ್ಪ ಅಂತಂದರೆ ಡೌನ್ಲೋಡ್ ಮಾಡಿ. ಓಕೆ ಗೈಸ್, ಈಗ ಟಪಲ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಟಪಲ್ ಈಸ್ ಲೈಕ್ ಎ ಲಿಸ್ಟ್ ಬಟ್ ಇಮ್ಯೂಟಬಲ್. ಸೊ ಈಗ ಬೇಸಿಕಲಿ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಪ್ಪ ಅಂದರೆ ಲಿಸ್ಟ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಜಸ್ಟ್ ರೀಕ್ಯಾಪ್. ಸೊ ಲಿಸ್ಟ್ ಈಸ್ ನಥಿಂಗ್ ಬಟ್ ಡಾಟಾ ಸ್ಟ್ರಕ್ಚರ್. ಇದರೊಳಗಡೆ ನಾವೇನು ಮಾಡ್ತೀವಪ್ಪ ಅಂದರೆ ಮಲ್ಟಿಪಲ್ ವೇರಿಯೇಬಲ್ಸ್ನ ಅಥವಾ ಒಂದು ಮಲ್ಟಿಪಲ್ ವ್ಯಾಲ್ಯೂಸ್ನ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಸಿಂಗಲ್ ವೇರಿಯೇಬಲ್ ಒಳಗಡೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಸ್ಟೋರ್ ಮಾಡ್ತೀವಿ. ದ ಸೇಮ್ ಥಿಂಗ್ ನಾವು ಟಪಲಲ್ಲೂ ಮಾಡ್ತೀವಿ. ಸೊ ಟಪಲ್ ಅಂತಂದ್ರೆ ಏನಪ್ಪ ಅಂತಂದರೆ ಬೇರೆ ಬೇರೆ ವ್ಯಾಲ್ಯೂಸ್ ಇರ್ತವೆ. ವೆದರ್ ಇಟ್ ಮೇ ಬಿ ಸ್ಟ್ರಿಂಗ್ ಆಗಿರ್ಬೋದು, ಇಂಟಿಜರ್ ಆಗಿರ್ಬೋದು, ಫ್ಲೋಟಿಂಗ್ ವ್ಯಾಲ್ಯೂಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಅದನ್ನು ನಾವೇನು ಮಾಡ್ತೀವಪ್ಪ ಒಂದು ಸಿಂಗಲ್ ವೇರಿಯೇಬಲ್ ಒಳಗಡೆ ನಾವೇನು ಮಾಡ್ತೀವಪ್ಪ ಅಂದರೆ ಸ್ಟೋರ್ ಮಾಡ್ತೀವಿ. ಸೊ ಈಗ ನೀವು ನನ್ನ ಕ್ವಶನ್ ಆಗಿ ಕೇಳ್ಬೋದು, ಟಪಲ್ಗೂ ಮತ್ತು ಲಿಸ್ಟ್ಗೂ ಇರುವಂಥ ಡಿಫ್ರೆನ್ಸ್ ಏನು? ಎರಡಲ್ಲೂ ಕೂಡ ನಾವು ಏನು ಮಾಡ್ತೀವಪ್ಪ ಅಂದರೆ ದ ಸೇಮ್ ವರ್ಕ್ ಮಾಡ್ತೀವಿ. ಅಂತಂದರೆ ಮಲ್ಟಿಪಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋದಾದ್ರೆ ಟಪಲ್ಗೂ ಮತ್ತು ಲಿಸ್ಟಲ್ಲಿ ಇರುವಂಥ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲಿಸ್ಟ್ ಬಂದುಬಿಟ್ಟು ಮ್ಯೂಟೇಬಲ್ ಇರುತ್ತೆ ಆ್ಯಂಡ್ ಟಪಲ್ ಬಂದುಬಿಟ್ಟು ಇಮ್ಯೂಟಬಲ್ ಇರುತ್ತೆ. ಸೊ ಇದು ಬೇಸಿಕಲಿ ಏನಪ್ಪ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈಗ ನಾನು ಏನೊಂದು ಕೀ ಪ್ರಾಪರ್ಟೀಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರೊಳಗಡೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಈ ಒಂದು ಇಮ್ಯೂಟಬಲ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಫಸ್ಟ್ ಆಫ್ ಆಲ್ ನಾವು ಟಪಲ್ ಇರುವಂಥ ಕೀ ಪ್ರಾಪರ್ಟೀಸ್ನ ನೋಡಿದರೆ, ಸೊ ದ ಫಸ್ಟ್ ಪ್ರಾಪರ್ಟಿ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದರೆ ಟಪಲ್ಸ್ ಬಂದುಬಿಟ್ಟು ಆರ್ಡರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ವಿ ಎಸ್ ಕೋಡ್ನ ಓಪನ್ ಮಾಡ್ತೀನಿ. ಸೊ ವಿ ಎಸ್ ಕೋಡ್ನ ಓಪನ್ ಮಾಡಿಬಿಟ್ಟು ಫಸ್ಟ್ ಆಫ್ ಆಲ್ ನಾವು ಟಪಲ್ನ ಕ್ರಿಯೇಟ್ ಮಾಡೋಣ. ಸೊ ಕ್ರಿಯೇಟ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಕೋಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗೇನು ಮಾಡ್ತೀನಪ್ಪ ಅಂದರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ tuples.py ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನೊಂದು ಫೈಲ್ ಏನಿದೆ ಅದು ಬಂದುಬಿಟ್ಟು ಕ್ರಿಯೇಟ್ ಆಗಿದೆ. ಆ್ಯಂಡ್ ಇಲ್ಲಿ ನಾನು ಮಾಡ್ತಿದ್ದೇನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಏನೊಂದು ಕಮೆಂಟ್ ಹಾಕಿಬಿಟ್ಟು ನಾನು ಟಪಲ್ ಅಂತ ಹೇಳ್ಬಿಟ್ಟು ಬರೆದಿರುವಂಥದ್ದು. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಒನ್ ಟಪಲ್. ಸೊ ಟಪಲ್ನ ಯಾವ ಥರ ಕ್ರಿಯೇಟ್ ಮಾಡೋದಪ್ಪ ಅಂತಂದರೆ, ಸೊ ಯು ಕ್ಯಾನ್ ಸಿ ಇಯರ್. ಸೊ ಟಪಲ್ನ ಕ್ರಿಯೇಟ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಏನಪ್ಪ ಅಂತಂದರೆ, ಸೊ ಒಂದು ವೇರಿಯಬಲ್ ಇದೆ, ಅದರೊಳಗಡೆ ನಾವೇನು ಮಾಡ್ತೀವಪ್ಪ ಅಂದರೆ ಯಾವ ಥರ ನಾವು ಲಿಸ್ಟಲ್ಲಿ ಒಂದು ಸ್ಕ್ವೇರ್ ಬ್ರ್ಯಾಕೆಟ್ನ ಯೂಸ್ ಮಾಡಿದ್ವಿ, ಅದೇ ಥರ ನಾವು ಟಪಲಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಪ್ಯಾರಂಥಿಸಿಸ್ನ ಯೂಸ್ ಮಾಡುವಂಥದ್ದು. ಸೊ ಟಪಲ್ ಅಂತಂದ್ರೆ ಬೇಸಿಕಲಿ ಈಗ ಟಪಲ್ನ ಯಾವ ಥರ ಕ್ರಿಯೇಟ್ ಮಾಡ್ತೀವಿ ನಾವು ಅಂದ್ಕೊಳ್ಳಿ. ನಮ್ಸ್ ಅಂತ ಹೇಳ್ಬಿಟ್ಟು ನಾನು ಏನಾದರೂ ಒಂದು ಟಪಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತಾರೆ ಪ್ಯಾರಂಥಿಸಿಸ್ನ ಹಾಕ್ತೀನಿ. ಸೊ 1, 2, 3, 4, 5, 6 ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ, ಟಪಲ್ನ ನಾನು ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಈ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ನಮ್ಸ್ನ ಪ್ರಿಂಟ್ ಮಾಡಿದ್ರೆ ನಮ್ಮ ಏನೊಂದು ಟಪಲ್ ಬಂದುಬಿಟ್ಟು ಪ್ರಿಂಟ್ ಆಗಬೇಕು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನಾನು ಔಟ್ಪುಟ್ಟಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಕಂಡಿಲ್ಲ ಅಂತಂದರೆ ಸ್ವಲ್ಪ ಝೂಮ್ ಹಾಕೋಣ. ಸೊ ಈಗ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ನಮ್ಮ ಔಟ್ಪುಟ್ ಬಂದುಬಿಟ್ಟು ಏನಂತ ಪ್ರಿಂಟ್ ಆಗಿದೆ, 1 2 3 4 5 6 ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಪ್ರಿಂಟ್ ಆಗಿದೆ ಗೈಸ್. ಸೊ ಈ ಥರ ನಾವೇನು ಮಾಡ್ತೀವಿ, ಒಂದು ಟಪಲ್ನ ಬಂದುಬಿಟ್ಟು ನಾವೇನು ಮಾಡ್ತೀವಿ, ಪ್ರಿಂಟ್ ಮಾಡ್ತೀವಿ. ಸೊ ಈಗ ಬಂದುಬಿಟ್ಟು ನಾವು ಟಪಲ್ನ ಪ್ರಿಂಟ್ ಮಾಡಿದ್ವಿ. ಆ್ಯಂಡ್ ಈಗ ಬಂದುಬಿಟ್ಟು ನಾನು ಫಸ್ಟ್ ಪ್ರಾಪರ್ಟಿ ಹೇಳಿದೆ, ಟಪಲ್ಸ್ ಆರ್ ಆರ್ಡರ್ಡ್ ಅಂತ ಹೇಳ್ಬಿಟ್ಟು ಹೇಳ್ದೆ, ಅಥವಾ ಟಪಲ್ ಈಸ್ ಆರ್ಡರ್ಡ್ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಆರ್ಡರ್ಡ್ ಅಂತಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಐ ವಿಲ್ ಶೋ ಯು ಒನ್ ಥಿಂಗ್. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ಆರ್ಡರ್ಡ್ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ನಾನು ಯಾವಾಗ ಪ್ರಿಂಟ್ ಮಾಡಿದೆ, ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊತೀನಿ. ಸೊ ಇಫ್ ಐ ರನ್ ದಿಸ್ ಅಗೇನ್, ನೀವು ನೋಡ್ತಾ ಇರ್ಬೋದು ನಾನು ಯಾವ ಆರ್ಡರಲ್ಲಿ ಎಲಿಮೆಂಟ್ನ ಇನ್ಸರ್ಟ್ ಮಾಡಿದೆ ಅಲ್ವಾ ಟಪಲ್ ಒಳಗಡೆ. ಸೊ ಫಸ್ಟ್ ನಾನು ಏನು ಮಾಡಿದೆ, 1ನ ಏನು ಮಾಡಿದೆ ಇನ್ಸರ್ಟ್ ಮಾಡಿದೆ, ಸೆಕೆಂಡ್ 2 ಇನ್ಸರ್ಟ್ ಮಾಡಿದೆ, ಆಮೇಲೆ 3 4 ಈ ಥರ ನಾನೊಂದು ಯಾವ ಆರ್ಡರಲ್ಲಿ ನಾನು ಇನ್ಸರ್ಟ್ ಮಾಡಿದೆ ಅದೇ ಆರ್ಡರಲ್ಲಿ ಬಂದುಬಿಟ್ಟು ನಮಗೆ ಇಲ್ಲಿ ಪ್ರಿಂಟ್ ಆಗಿದೆ. ಸೊ ನೀವು ಇಲ್ಲಿ ಚೆಕ್ ಮಾಡ್ತಾ ಇರ್ಬೋದು, ಇದು ನಾವು ಆರ್ಡರ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಟಪಲ್ಸ್ ಆರ್ ಇಮ್ಯೂಟಬಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಮ್ಯೂಟಬಲ್ ಅಂತಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಲೆಟ್ ಮಿ ಡೂ ಒನ್ ಥಿಂಗ್. ಸೊ ಇಲ್ಲಿ ಕೆಳಗಡೆ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ದ ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ಏನಿದೆ ಅಲ್ವಾ, ನಾವು ಆಲ್ರೆಡಿ ಇಂಡೆಕ್ಸಿಂಗ್ ಅಂತಂದರೆ ಏನಂತ ಹೇಳ್ಬಿಟ್ಟು ನೋಡಿದ್ದೀವಿ. ಸೊ ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಇಂಡೆಕ್ಸಿಂಗ್ ಅಂತಂದರೆ ಏನಪ್ಪ ಅಂತಂದರೆ, ನೀವು ನಾನು ಏನೊಂದು ಪೈಥಾನ್ ಕೋರ್ಸ್ ಏನಿದೆ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಗೊತ್ತಿಲ್ಲ. ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ನಾನು ಫಾರ್ ಲೂಪಿಂದನೂ ಕೂಡ ಇಂಡೆಕ್ಸಿಂಗ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಹೇಳ್ಕೊತಾ ಬಂದಿರೋದನ್ನು ನಾನು ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಗೈಸ್. ಸೊ ಈಗ ನಾನು ಏನು ಮಾಡಬೇಕಪ್ಪ ಅಂದರೆ, ಈ ಒಂದು 3 ಅಂತ ಏನಿದೆ ಅಲ್ವಾ, ಈ ಸೆಕೆಂಡ್ ಇಂಡೆಕ್ಸಲ್ಲಿ ಇರುವಂಥ ಎಲಿಮೆಂಟ್ ನಾನು ಏನು ಮಾಡಬೇಕಪ್ಪ ಅಂದರೆ, ಐ ಆಮ್ ಗೋಯಿಂಗ್ ಟು ಚೇಂಜ್ ಇಟ್ ಅದೇ 15 ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ದ ನಮ್ಸ್ನ ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ ಮಾಡ್ತಾ ಇದ್ದೀನಿ. ಸರಿನಾ? ಸೊ ಈಗ ಬಂದುಬಿಟ್ಟು ಏನೋ ಒಂದು ನಮ್ಮ ಔಟ್ಪುಟ್ ಏನು ಬರಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳಿ. ಸೊ ನಮ್ಮ ಔಟ್ಪುಟ್ ಏನು ಬರುತ್ತೆ ನಿಮ್ಮ ಪ್ರಕಾರ, ಲಿಸ್ಟಲ್ಲಿ ಆಗಿದ್ರೆ ಏನು ಬರೋದು, ಏನೊಂದು 3 ಏನಿದೆ ಇದು ಬಂದುಬಿಟ್ಟು 15 ಅಂತ ಹೇಳ್ಬಿಟ್ಟು ಚೇಂಜ್ ಆಗೋದು. ಅದೇ ನಾವು ಯಾವಾಗ ಟಪಲ್ನ ಬರಿತೀವಿ, ನೀವು ನೋಡ್ತಾ ಇರ್ಬೋದು, ಟಪಲ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ದ ಐಟಮ್ ಅಸೈನ್ಮೆಂಟ್ ಅಂತ ಹೇಳ್ಬಿಟ್ಟು ನಮಗೆ ಎರರ್ ಬರ್ತಾ ಇರುವಂಥದ್ದು. ಸೊ ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ, ಒನ್ಸ್ ನಾವೇನಾದರೂ ಒಂದು ಟಪಲ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತಂದರೆ ಆ ಒಂದು ಒರಿಜಿನಲ್ ಟಪಲ್ನ ನಾವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು
ಹೇಳ್ತಾ ಇರೋಂಥದ್ದು ಅಷ್ಟೇ. ಇಲ್ಲಿ ನಮಗೆ ಪೈಥಾನ್ ಕಂಪೈಲರ್ ಮಕ್ಕಳು ಕೂಗಿತಾ ಇದೆ, ಏನಪ್ಪ ಅಂತಂದ್ರೆ ನೀನು ಕ್ರಿಯೇಟ್ ಮಾಡ್ತಾ ಇರೋದು ಟಪಲ್ನ, ನೀನು ಯೂಸ್ ಮಾಡ್ತಾ ಇರೋದು ಟಪಲ್ನ. ನೀನು ಯಾವಾಗ ಟಪಲ್ನ ಯೂಸ್ ಮಾಡ್ತೀಯಾ ನೀನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಟಪಲ್ ಈಸ್ ಇಮ್ಯೂಟಬಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ಗೈಸ್. ಸೊ ದಿಸ್ ಈಸ್ ಅಬೌಟ್ ಟಪಲ್ಸ್ ಆ್ಯಂಡ್ ಇಸ್ ಕೀ ಪ್ರಾಪರ್ಟೀಸ್ ಗೈಸ್. ಈಗ ಬಂದ್ಬಿಟ್ಟು ನಾವು ಟಪಲ್ನ ಏನಕ್ಕೆ ಯೂಸ್ ಮಾಡಬೇಕು, ಲಿಸ್ಟ್ನ ಬದಲು ನಾವು ಟಪಲ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ದ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸೇಫ್ ಡಾಟಾ. ಸೊ ಸೇಫ್ ಡಾಟಾ ಅಂತ ಹೇಳ್ಬಿಟ್ಟು ಏನು ಕೇಳ್ತಾ ಇದ್ದೀನಿ ಅಂದರೆ, ಅಂದ್ಕೊಳ್ಳಿ ಒಂದು ಕಂಪ್ನಿನಲ್ಲಿ ಬಂದ್ಬಿಟ್ಟು 100 ಎಂಪ್ಲಾಯ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಅಲ್ಲೊಂದು ಡಾಟಾ ಬೇಸ್ ಇದೆ. ಸೊ ಆ ಡಾಟಾ ಬೇಸ್ ಒಳಗಡೆ ಏನು ಮಾಡಿದಾರಪ್ಪ ಅಂತಂದರೆ 100 ಎಂಪ್ಲಾಯ್ಸ್ದು ಬಂದ್ಬಿಟ್ಟು ಒಂದು ಸ್ಯಾಲರಿ ಡಾಟಾನ ಏನು ಮಾಡಿದಾರಪ್ಪ ಅಂತಂದರೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ, ಸರಿನಾ. ಸೊ ಆ ಒಂದು ಡಾಟಾ ಪ್ರಕಾರನೇ ಅವ್ರಿಗೆ ಏನಾಗುತ್ತಪ್ಪ ಅಂದರೆ ಪ್ರತಿ ಮಂತ್ ಬಂದ್ಬಿಟ್ಟು ಸ್ಯಾಲ್ರಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂದ್ಕೊಳ್ಳಿ ನಾನು ಇದೇನಾದರೂ ಲಿಸ್ಟ್ನ ಯೂಸ್ ಮಾಡಿದರೆ, ಅಂದ್ಕೊಳ್ಳಿ ಯಾರೊಬ್ಬ ಬಂದು ಏನು ಮಾಡ್ತಾನಪ್ಪ ಅಂದರೆ ಯಾರೊಬ್ಬ ಗೊತ್ತಿರಲ್ಲ. ಸೊ ನಂತರದನ್ನು ಏನು ಮಾಡ್ತಾನೆ ಅಂದರೆ ಹೋಗ್ಬಿಟ್ಟು ಏನು ಮಾಡ್ತಾನಪ್ಪ ಅಂತಂದರೆ ಒಬ್ಬ ಎಂಪ್ಲಾಯಿ ಸ್ಯಾಲ್ರಿ ಏನು ಮಾಡ್ತಾನಪ್ಪ ಅಂದರೆ ಇಲ್ಲಿ 20,000 ಏನು ಮಾಡ್ಬಿಡ್ತಾನಪ್ಪ ಅಂದರೆ 15,000 ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ. ಸೊ ಈಗೇನಾಗುತ್ತಪ್ಪ ಅಂದರೆ ಆ ಎಂಪ್ಲಾಯಿಗೆ ತುಂಬ ಲಾಸ್ ಆಯ್ತಾ. ದ ಫಸ್ಟ್ ಟೈಮ್ ಬಂದ್ಬಿಟ್ಟು ಎಂಪ್ಲಾಯಿಗೆ ತುಂಬ ಲಾಸ್ ಆಯಿತು, ಅವನೇನು ಮಾಡ್ತಾನಪ್ಪ ಅಂದರೆ ಇದೇನಪ್ಪ 20,000 ಬರೋದು 15,000 ಬಂದೈತೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡ್ತಾನೆ. ಸೊ ಈ ಥರದ ಇಶ್ಯೂಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಪ್ಪ ಅಂದರೆ ಟಪಲ್ನ ಯೂಸ್ ಮಾಡ್ತೀವಿ. ಸೊ ಟಪಲ್ ಏನು ಮಾಡುತ್ತಪ್ಪ ಅಂದರೆ ಒಂದು ಸಲ ಏನಾದರೂ 20 ಅಂತ ಹೇಳ್ಬಿಟ್ಟು ಬರೆದ್ರೆ ನೀನು ಯಾವುದೇ ಕಾರಣಕ್ಕೂ ಏನು ಮಾಡಿದ್ರು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಟಪಲ್ನ ಯೂಸ್ ಮಾಡೋದು. ಆ್ಯಂಡ್ ಆಲ್ಸೋ ದ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಫಾಸ್ಟರ್ ದೆನ್ ಲಿಸ್ಟ್. ಏನೊಂದು ಟಪಲ್ ಇದೆ ಅದು ಬಂದು ಫಾಸ್ಟರ್ ದೆನ್ ಲಿಸ್ಟ್. ಏನಕ್ಕೆ ಫಾಸ್ಟರ್ ಇರುತ್ತೆ ಅಂತಂದರೆ ದ ಫಸ್ಟ್ ಥಿಂಗ್ ಬಂದುಬಿಟ್ಟು ನಾನು ಆಲ್ರೆಡಿ ಹೇಳಿದ್ವಿ, ಇದರಲ್ಲಿ ನಾವು ಯಾವುದೇ ಥರ ಆಪರೇಷನ್ಸ್ನ ಮಾಡೋದಕ್ಕಾಗೋದಿಲ್ಲ. ಒಂದ್ಸಲ ಕ್ರಿಯೇಟ್ ಮಾಡಿದ್ರೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ನಾವು ಡೈರೆಕ್ಟಾಗಿ ಏನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಪ್ರಿಂಟ್ ಮಾಡೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ ವಿ ಆರ್ ಗೋಯಿಂಗ್ ಟು ಡೂ ದ ಆ್ಯಶಿಂಗ್ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಆ್ಯಶಿಂಗ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋಕೆ ಹೋಗ್ಬಿಡಿ. ಇಲ್ಲಿ ನಾವೇನು ಮಾಡ್ತೀವಿ ಆ್ಯಶಿಂಗ್ ಅಂತ ಅನ್ನೋದು ಒಂದು ಕೀ ಅಷ್ಟೇ. ಇಲ್ಲಿ ಇಂಡೆಕ್ಸಿಂಗ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಪ್ರಿಂಟ್ ಮಾಡೋವಂಥದ್ದು. ಸೊ ಅಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮಗೆ ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನಾನೇನು ಮಾಡ್ತೀನಪ್ಪ ಅಂದರೆ ಟೀಚ್ ಮಾಡ್ತೀನಿ ಗೈಸ್. ಯಾಕೆ ಅಂತಂದರೆ ಇದು ಬಂದುಬಿಟ್ಟು ಯಾವಾಗ ನೀವು ಮಷಿನ್ ಲರ್ನಿಂಗ್ ಮತ್ತು ಡಾಟಾ ಸೈನ್ಸ್ನ ನೀವು ಯಾವಾಗ ಕಲಿತೀರಾ, ಆ್ಯಂಡ್ ಇದೇ ಒಂದು ಚಾನಲಲ್ಲಿ ನೆಕ್ಸ್ಟು ವೀಡಿಯೋಸ್ ಬರ್ತಾ ಹೋಗುತ್ತೆ. ನಾವು ಯಾವಾಗ ಪೈಥಾನ ಕಂಪ್ಲೀಟ್ ಮಾಡ್ತೀವಿ, ನೆಕ್ಸ್ಟ್ ನಾವು ಕೆಲವೊಂದು ಲೈಬ್ರರೀಸ್ನ ನೋಡಾದ್ಮೇಲೆ ನಾವು ಮಷಿನ್ ಲರ್ನಿಂಗ್ ಕೂಡ ಸ್ಟಾರ್ಟ್ ಮಾಡೋಣ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಆ ಟೈಮಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ಅದು ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಡ್ತಾ ಇರೋದು. ಸೊ ಅದು ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಟ್ ಈಸ್ ನಥಿಂಗ್ ಬಟ್ ಟಪಲ್ ಪ್ಯಾಕಿಂಗ್ ಆ್ಯಂಡ್ ಅನ್ಪ್ಯಾಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಸೊ ಟಪಲಲ್ಲಿ ಬಂದುಬಿಟ್ಟು ಏನು ಬಂದುಬಿಟ್ಟು ಪ್ಯಾಕಿಂಗ್ ಆ್ಯಂಡ್ ಅನ್ಪ್ಯಾಕಿಂಗ್ ಅಂತ ಹೇಳ್ಬಿಟ್ಟು 2 ಟೈಪ್ಸ್ ಆಫ್ ಟಪಲ್ಸ್ನ ನಾವೇನು ಮಾಡ್ತೀವಪ್ಪ ಅಂತಂದರೆ ಕ್ರಿಯೇಟ್ ಮಾಡುವಂಥದ್ದು. ಸೊ ಅದೇನಪ್ಪ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾವೇನು ಮಾಡೋಣಪ್ಪ ಅಂತಂದರೆ ಈಗ ಬಂದುಬಿಟ್ಟು ನಾವೇನು ಮಾಡೋಣಪ್ಪ ಅಂದರೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದಟ್ ಪ್ಯಾಕಿಂಗ್ ಅಂತಂದ್ರೆ ಏನು, ಅನ್ಪ್ಯಾಕಿಂಗ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಸೊ ಪ್ಯಾಕಿಂಗ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಪುಟ್ಟಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್ ಇನ್ ಎ ಸಿಂಗಲ್ ವೇರಿಯಬಲ್. ಸೊ ನಾವೇನೊಂದು ಟಪಲ್ನ ಕ್ರಿಯೇಟ್ ಮಾಡಿದೀವೋ, ಈಗ ಒಂದು ನಮ್ಸ್ ಈಸ್ ಈಕ್ವಲ್ ಟು ಅಂತ ಹೇಳ್ಬಿಟ್ಟು ಒಂದು ಟಪಲ್ನ ಕ್ರಿಯೇಟ್ ಮಾಡಿದ್ದೀವಿ. ದ ಸೇಮ್ ಥಿಂಗ್ ನಾವೇನಂತ ಕರಿತೀವಪ್ಪ ಅಂದರೆ ಪ್ಯಾಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅಂದ್ಕೊಳ್ಳಿ ನಾನು ಯಾವುದೋ ಒಂದು ಟಿ ಅಂತ ಹೇಳ್ಬಿಟ್ಟು ಒಂದು ಟಪಲ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಇದ್ರೊಳಗಡೆ ಏನು ಮಾಡ್ತೀನಪ್ಪ ಅಂದರೆ 1, 2, 3 ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಟಪಲ್ನ ವ್ಯಾಲ್ಯೂಸ್ನ ಹಾಕ್ತೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಟೀನಫ್ ಏನು ಮಾಡ್ತಾಯಿದ್ದೀನಿ ಪ್ರಿಂಟ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ರನ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಔಟ್ಪುಟ್ ಬಂದುಬಿಟ್ಟು ಲೆಟ್ ಮಿ ಕಮೆಂಟ್ ಔಟ್ ದಿಸ್ ಗೈಸ್. ಇದನ್ನು ಏನು ಮಾಡ್ತೀನಪ್ಪ ಅಂದರೆ ಕಮೆಂಟ್ ಔಟ್ ಮಾಡ್ತೀನಿ. ಆ್ಯಂಡ್ ಇದನ್ನು ಹೊಸದಾಗಿ ರನ್ ಮಾಡಿ ತೋರಿಸ್ತೀನಿ. ಸೊ ಲೆಟ್ ಮಿ ಕ್ಲಿಯರ್ ದ ಟರ್ಮಿನಲ್ ಫಸ್ಟ್ ಆಫ್ ಆಲ್. ಸೊ ಇಲ್ಲಿ ಬಂದುಬಿಟ್ಟು ಎರರ್ ಇರೋದ್ರಿಂದ ಕೆಡ್ದಾಗ ಕಾಣ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ಔಟ್ಪುಟ್ ಬಂದುಬಿಟ್ಟು 1, 2, 3 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಆ್ಯಂಡ್ ಈಗ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಇದೇನಪ್ಪ ನಾನು ಬ್ರಾಕೆಟ್ ಹಾಕೇ ಇಲ್ಲ ಆದರೂ ಕೂಡ ನಂಗೆ ಇಲ್ಲಿ ಬ್ರಾಕೆಟಲ್ಲಿ ಪ್ರಿಂಟ್ ಆಯ್ತು ಅಂತಂದರೆ ಏನೊಂದು ಬ್ರಾಕೆಟ್ ಏನಾಗ್ತೀವಿ ಅದು ಬಂದುಬಿಟ್ಟು ಆಪ್ಷನಲ್ ಗೈಸ್. ಸೊ ನೀವು ಹಾಕ್ಲೇಬೇಕಂತ ಏನಿಲ್ಲ. ಸೊ ಬೇಸಿಕಲಿ ಬಂದುಬಿಟ್ಟು ನಾವು ಟಪಲ್ ಬರೀಬೇಕಾದ್ರೆ ಹಾಕ್ತೀವಿ, ಬಟ್ ನೀವು ಬರೀಲೇಬೇಕಂತ ಹೇಳ್ಬಿಟ್ಟು ಯಾವುದೇ ಥರ ರೂಲ್ಸ್ ಇಲ್ಲ. ಬರೆದು ಕೂಡ ಟಪಲ್ ಅಂತಲೇ ಕನ್ಸಿಡರ್ ಮಾಡುತ್ತೆ ನಮ್ಮ ಪೈಥಾನ್ ಕಂಪೈಲರ್. ನೀವು ಬರಿಲ್ಲ ಅಂತಂದ್ರೂ ಕೂಡ ಟಪಲ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡುತ್ತೆ. ಆ್ಯಂಡ್ ಸೊ ಈ ಥರ ಬಂದುಬಿಟ್ಟು ನಾವೇನು ಮಾಡ್ತೀವಪ್ಪ ಅಂದರೆ ಪ್ಯಾಕಿಂಗ್ ಮಾಡುವಂಥದ್ದು. ಸೊ ಸರಿ ಇದನ್ನ ಪ್ಯಾಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಆ್ಯಂಡ್ ಇನ್ನು ಅನ್ಪ್ಯಾಕಿಂಗ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಎಕ್ಸ್ಟ್ರಾಕ್ಟಿಂಗ್ ವ್ಯಾಲ್ಯೂಸ್ ಫ್ರಮ್ ದ ಟಪಲ್ ಇಂಟು ವೇರಿಯಬಲ್ಸ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಇದೇನಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ದ ಸೇಮ್ ಟಪಲ್ ಇದೆ ಅಲ್ವಾ. ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ 3 ವೇರಿಯಬಲ್ನ ಕ್ರಿಯೇಟ್ ಮಾಡ್ತೀನಿ. A, B, C ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದೀನಿ ನಾನು ಇಲ್ಲಿ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಟೀನ ಬಂದುಬಿಟ್ಟು A, B, C ಗೆ ಅಸೈನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ A, ಸೊ A, B, C ಏನು ಮಾಡ್ತೀನಿ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಸರಿ ನಾನು ಪ್ರಿಂಟ್ ಏನು ಮಾಡ್ತೀನಿ A, B, C ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್. ಸೊ ನೀವು ನೋಡ್ತಾ ಇರ್ಬೋದು ನಾನು ಔಟ್ಪುಟ್ ಬಂದುಬಿಟ್ಟು ಲೆಟ್ ಮಿ ಕಮೆಂಟ್ ಇಟ್. ಇದನ್ನೇನು ಮಾಡ್ತೀನಿ ಅಂದರೆ ಕಮೆಂಟ್ ಔಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಔಟ್ಪುಟ್ ಬಂದುಬಿಟ್ಟು ಈಗ 1, 2, 3 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಯಿತು. ಸೊ ಈಗ ಬೇಸಿಕಲಿ ನಾವು ಅನ್ಪ್ಯಾಕಿಂಗಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಏನೊಂದು ವ್ಯಾಲ್ಯೂಸ್ ಇದಾವೆ ಟಪಲ್ ಒಳಗಡೆ ಇರೋಂಥ ವ್ಯಾಲ್ಯೂಸ್ನ ನಾವೇನು ಮಾಡ್ತೀವಪ್ಪ ಅಂದರೆ ಪ್ರತಿಯೊಂದು ವ್ಯಾಲ್ಯೂಸ್ನ ಅಥವಾ ಎಲಿಮೆಂಟ್ಸ್ನ ನಾವೇನು ಮಾಡ್ತೀವಿ ಅಂದರೆ ಡಿಫ್ರೆಂಟ್ ವೇರಿಯಬಲ್ಸ್ಗೆ ಅಸೈನ್ ಮಾಡ್ತೀವಿ ಗೈಸ್. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಟಪಲ್ ಆಪರೇಷನ್ಸ್ ಬಂದ್ಬಿಟ್ಟು ತುಂಬ ಈಸಿ ಆಗುತ್ತೆ. ನೀನು ಯಾವುದೇ ಥರ ಲೂಪ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ನೀವು ಯಾವುದೇ ಥರ ಅಸೈನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನಾವೇನು ಮಾಡ್ತೀವಪ್ಪ ಅನ್ಪ್ಯಾಕ್ ಮಾಡ್ತೀವಿ ಅಂತಂದರೆ ಇದರೊಳಗಂತ ಪ್ರತಿಯೊಂದು ಎಲಿಮೆಂಟ್ಸ್ ನಾವು ಡಿಫ್ರೆಂಟ್ ವೇರಿಯಬಲ್ಗೆ ಅಸೈನ್ ಮಾಡ್ತೀವಿ ಗೈಸ್. ಅದರಿಂದ ಏನಾಗುತ್ತಪ್ಪ ಅಂದರೆ ಬಂದ್ಬಿಟ್ಟು ಟಪಲ್ ಬಂದ್ಬಿಟ್ಟು
ಫಾಸ್ಟಾಗಿ ವರ್ಕ್ ಆಗುವಂಥದ್ದು. ಸೊ ಅದಕ್ಕೋಸ್ಕರನೇ ಲಿಸ್ಟ್ ಟಪಲ್ ಬಂದುಬಿಟ್ಟು ಲೈಕ್ ಫಾಸ್ಟರ್ ದನ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಹೇಳಿದ್ದು ಲೈಕ್ ಟಪಲ್ ಬಂದುಬಿಟ್ಟು ಫಾಸ್ಟರ್ ದನ್ ಲಿಸ್ಟ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದಾವಾಗಲೇ. ಸೊ ಈಗ ನಿಮಗೆ ಅನ್ಪ್ಯಾಕಿಂಗ್ ಅಂತಂದರೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ನೋಡಿ. ಸೊ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಅಂದ್ಕೊಳ್ಳಿ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಟೆಲ್ ಯು ಯಾಕೆ ಈ ಒಂದು ಅನ್ಪ್ಯಾಕಿಂಗ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಈಗ ಬಂದುಬಿಟ್ಟು ಒಂದು 3 ವ್ಯಾಲ್ಯೂಸ್ ಇದಾವೆ ಅಲ್ವಾ. ಸೊ ಲೆಟ್ ಮೀ ಇದನ್ನೇನು ಮಾಡ್ತೀನಪ್ಪ ಅಂತಂದರೆ ಈ ಬಿಟ್ಬಿಡೋಣ ತೆಗೆದುಬಿಡಿ. ಸೊ ಈಗ ಬಂದುಬಿಟ್ಟು ನಾನು ತುಂಬ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಅಂದ್ಕೊಳ್ಳಿ ಈಗ ನಾನು ಅವಾಗ ಲಿಸ್ಟ್ ಬಂತು ದ ಟಪಲ್ ಬಂದುಬಿಟ್ಟು ಆರ್ಡರ್ ಅಂತ ಹೇಳ್ಬಿಟ್ಟು ಹೇಳ್ದೆ. ಅಂದ್ಕೊಳ್ಳಿ ಈಗ ಬಂದುಬಿಟ್ಟು ನಾನು ಏನು ಮಾಡಬೇಕಪ್ಪ ಅಂದರೆ ಈ ಒಂದು 3 ಎಲಿಮೆಂಟ್ನು ಕೂಡ ನಾನು ಏನು ಮಾಡಬೇಕಪ್ಪ ಅಂತಂದರೆ ಐ ಜಸ್ಟ್ ವಾಂಟ್ ಟು ಅಸೈನ್ ಟು ಎ ಡಿಫ್ರೆಂಟ್ ವೇರಿಯಬಲ್ಸ್ನ ಅಸೈನ್ ಮಾಡ್ಬೇಕಂತ ಹೇಳ್ಬಿಟ್ಟು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನಾರ್ಮಲ್ ಆಗಾದ್ರೆ ನಾವೇನು ಮಾಡ್ತೀವಿ, ಎಕ್ಸ್ ಇಸ್ ಈಕ್ವಲ್ ಟು ಟಪಲ್ ಆಫ್ 0 ಅಂತಂದರೆ 0th ಇಂಡೆಕ್ಸಲ್ಲಿ ಇರುವಂಥ ಏನೊಂದು 1 ಏನಿದೆ ಅದನ್ನು ಎಕ್ಸಿಗೆ ಹಾಕು. ವೈ ಈಸ್ ಈಕ್ವಲ್ ಟು ಟಪಲ್ ಆಫ್ 1, ಸೊ ಟಿ ಆಫ್ 1 ಅಂತ ಹೇಳ್ಬಿಟ್ಟು ಬರಿತಾ ಇದ್ದೀನಿ. ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು ಟಿ ಆಫ್ 2 ಅಂತ ಹೇಳ್ಬಿಟ್ಟು ಬರಿತಾ ಇದ್ದೀನಿ ಗೈಸ್. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಎಕ್ಸ್ ವೈ ಝೆಡ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿ ರನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದುಬಿಟ್ಟು 1 2 3 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಜಸ್ಟ್ ನೀವು ನೋಡಿ ಆ ಲಿಸ್ಟ್ ಒಳಗಿರುವಂಥ ಆ ಟಪಲ್ ಒಳಗಿರುವಂಥ ಎಲಿಮೆಂಟ್ಸ್ನ ನಾನು ಪ್ಯಾಕಿಂಗ್ ಯೂಸ್ ಮಾಡ್ಕೊಂಡು ಏನಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಇಲ್ಲೇನು ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ ಟು ಟಪಲ್ ಆಫ್ 0 1 2 ಅಂತ ಹೇಳ್ಬಿಟ್ಟು ನಾನು ಅಸೈನ್ ಮಾಡಿಬಿಟ್ಟು ಆಮೇಲೆ ಮಾಡಬೇಕು, ಪ್ರಿಂಟ್ ಮಾಡಬೇಕು. ಅದೇ ಅಂದ್ಕೊಳ್ಳಿ ನಾನು ಏನಾದರೂ ಇಲ್ಲಿ ಅನ್ಪ್ಯಾಕಿಂಗ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಆಲ್ರೆಡಿ ಆವಾಗಲೇ ತೋರಿಸ್ತೆ ಎಕ್ಸ್ ವೈ ಝೆಡ್ ಅಂತಂದರೆ ಜಸ್ಟ್ ಹೋಗು ಇರೋಂಥ ಎಲಿಮೆಂಟ್ಸ್ನ ಹಾಕು 1 2 3 ಅಷ್ಟೇ. ಈಗ ನೆಕ್ಸ್ಟ್ ಏನು ಮಾಡು, ಹೋಗು ಪ್ರಿಂಟ್ ಮಾಡು, ಇಷ್ಟೇ. ಸೊ ನೀನು ಮಾಡೋಂಗಿಲ್ಲ, ತುಂಬ ಒಂದೇ ಲೈನಲ್ಲಿ ಏನು ಮಾಡಿದೆ, ನಾನು ಇಲ್ಲಿ ಏನು ಮಾಡಿದೆ ಡೈರೆಕ್ಟಾಗಿ ಬರದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಟಪಲ್ ಅನ್ಪ್ಯಾಕಿಂಗ್ನ ಯೂಸ್ ಮಾಡುವಂಥದ್ದು. ಸೊ ಇದು ನಮ್ಮ ಕೋಡ್ನ ಏನು ಮಾಡುತ್ತಪ್ಪ ಅಂತಂದರೆ ತುಂಬ ಸಿಂಪಲ್ ಮತ್ತು ತುಂಬ ಸಿಂಪಲಾಗಿ ಕೂಡ ಇರುತ್ತೆ, ಆ್ಯಂಡ್ ಆಲ್ಸೋ ಕ್ಲೀನಾಗಿ ಕೂಡ ಇರುತ್ತೆ. ಅಂತಂದರೆ ಕೋಡ್ ಬಂದುಬಿಟ್ಟು ತುಂಬ ಲೆಸ್ ಇರುತ್ತೆ ಆ್ಯಂಡ್ ಆಲ್ಸೋ ಕ್ಲಿಯರ್ ಇರುತ್ತೆ ಕೋಡ್. ಸೊ ಏನು ಮಾಡ್ತಾ ಇದೆಯಾ ಇಲ್ಲಿ ಟಪಲ್ ಇರುವಂಥ ಎಲಿಮೆಂಟ್ಸ್ನ ಏನು ಮಾಡ್ತಿದ್ದೆ ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಟಪಲಲ್ಲಿ ಇರುವಂಥ ಎಲಿಮೆಂಟ್ಸ್ನ ಏನು ಮಾಡ್ತಿದ್ದರೆ ಡಿಫ್ರೆಂಟ್ ವೇರಿಯಬಲ್ಗೆ ಅಸೈನ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಟಪಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಇಫ್ ಐ ಗೋ ಆ್ಯಂಡ್ ಪ್ರಿಂಟ್ ಟೈಪ್ ಆಫ್ ಎಸ್ನ ನಾನು ಏನಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ಟೈಪ್ ಆಫ್ ಎಕ್ಸ್ನ ಮಾಡ್ತಾ ಇದ್ದೀನಿ ಅಂತಂದರೆ ಲೆಟ್ ಮಿ ಚೆಕ್ ಇಟ್ ಗೈಸ್ ವಾಟ್ ಇಟ್ ವಿಲ್ ಗಿವ್. ನೀವು ನೋಡ್ತಾ ಇರೋದು ಇಂಟಿಜರ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ರೀಸನ್ ಏನಪ್ಪ ಅಂತಂದರೆ ಟಪಲ್ ಒಳಗಿರುವಂಥ ಎಲಿಮೆಂಟ್ಸ್ ಬಂದ್ಬಿಟ್ಟು ಇಂಟಿಜರ್, ಅದಕ್ಕೋಸ್ಕರ ಇಲ್ಲಿ ಒನ್ ಮೋರ್ ಥಿಂಗ್ ಐ ನೀಡ್ ಟು ಎಕ್ಸ್ಪ್ಲೈನ್. ಏನಪ್ಪ ಅಂತಂದರೆ ಲೆಟ್ಸ್ ಈಗ ಸಿಂಗಲ್ ಎಲಿಮೆಂಟ್ ಟಪಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ನೀವು ನನ್ನ ಕೇಳಿದ್ರೆ ಅಂದ್ಕೊಳ್ಳಿ ಒಂದು ಸಿಂಗಲ್ ಎಲಿಮೆಂಟ್ ಟಪಲ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಲೆಟ್ಸ್ ಇಫ್ ಐ ಟೈಪ್ ಲೈಕ್ ದಿಸ್ ಆ್ಯಂಡ್ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಟೈಪ್ ಆಫ್ ಟಿ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತೀನಿ, ಸರಿನಾ. ಸೊ ನೀವು ನನಗೆ ಫಸ್ಟ್ ಆಫ್ ಆಲ್ ಈಗ ಬಂದುಬಿಟ್ಟು ಸ್ಟಾಪ್ ಮಾಡಿ, ಏನು ಕೂಡ ರನ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ ರನ್ ಮಾಡೋದಕ್ಕೆ ಹೋಗ್ದಲ್ಲೇ ನೀವೇನು ಮಾಡಬೇಕಪ್ಪ ಅಂದರೆ ಯು ನೀಡ್ ಟು ಟೆಲ್ ಮಿ ಇಲ್ಲಿರೋಂಥ ಏನೊಂದು ಕೋಡ್ಗೆ ಔಟ್ಪುಟ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ನಂಗೆ ಹೇಳ್ಬೇಕು. ಲೆಟ್ ಮಿ ಕಮೆಂಟ್ ಇಟ್ ಔಟ್ ಗೈಸ್. ಈ ಒಂದು ಮೇಲ್ಗಡೆ ಇರುವಂಥ ಕೋಡ್ ಏನು ಬೇಡ ನಮಗೆ. ಸೊ ಇದನ್ನು ಕೂಡ ಏನು ಮಾಡ್ತಿದ್ದೀನಪ್ಪ ಅಂದರೆ ಕಮೆಂಟ್ ಔಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಆಸ್ಕಿಂಗ್ ಯು ದ ಆನ್ಸರ್. ನೀವೇನೊಂದು ಇದ್ದೀರಾ ನೀವು ಬಂದುಬಿಟ್ಟು ನನಗೆ ಆನ್ಸರ್ ಮಾಡಬೇಕು. ಏನಪ್ಪ ಅಂತಂದರೆ ಈ ಒಂದು ಕೋಡ್ಗೆ ಔಟ್ಪುಟ್ ಏನು ಬರುತ್ತಪ್ಪ ಅಂತಂದರೆ ಥಿಂಕ್ ಮಾಡಿಬಿಟ್ಟು ನಂಗೆ ಆನ್ಸರ್ ಮಾಡಿ. ನೀವು ನೋಡ್ತಾ ಇರೋದು ಕ್ಲಾಸ್ ಎಂಟ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಯಾಕಪ್ಪ ಅಂತಂದರೆ ನೀವು ಯಾವಾಗ ಬಂದುಬಿಟ್ಟು ಈ ಥರ ಸಿಂಗಲ್ ಟಪಲ್ ಎಲಿಮೆಂಟ್ನ ಕ್ರಿಯೇಟ್ ಮಾಡ್ತೀರಾ ನೀವು ಈ ಥರ ಯಾವತ್ತೂ ಕೂಡ ಕ್ರಿಯೇಟ್ ಮಾಡಬಾರ್ದು. ಸೊ ಈ ಥರ ಕ್ರಿಯೇಟ್ ಮಾಡಿದ್ರೆ ನಮ್ಮ ಪೈಥಾನ್ ಕಂಪೈಲರ್ ಇದನ್ನು ಇಂಟಿಜರ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳುತ್ತೆ. ಸೊ ಅದು ಟಪಲ್ ಆಗಬೇಕಂದ್ರೆ ನೀವೇನು ಮಾಡಬೇಕಪ್ಪ ಅಂದರೆ ಮಲ್ಟಿಪಲ್ ಎಲಿಮೆಂಟ್ಸ್ ಇದೆ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕು ಒಂದು ಕಾಮ ಹಾಕಿದ್ರೆ ಸಾಕು. ಸೊ ಆ್ಯಂಡ್ ಈಗ ನಾನು ನಿಮ್ಗೆ ಇದನ್ನು ರನ್ ಮಾಡಿ ತೋರಿಸಿದ್ರೆ ನೀವು ನೋಡ್ತಾ ಇರೋದು ಕ್ಲಾಸ್ ಟಪಲ್ ಅಂತ ಹೇಳ್ಬಿಟ್ಟು ಕೆಳಗಡೆ ಪ್ರಿಂಟ್ ಆಗಿದೆ ಗೈಸ್. ಸೊ ಈ ಥರ ಬಂದುಬಿಟ್ಟು ನಾವು ಸಿಂಗಲ್ ಎಲಿಮೆಂಟ್ ಟಪಲ್ನ ಪ್ರಿಂಟ್ ಮಾಡ್ತೀವಿ ಗೈಸ್. ಸೊ ಈಗ ನಾವೇನು ಮಾಡೋಣಪ್ಪ ಅಂತಂದರೆ ಈ ಪ್ಯಾಕಿಂಗ್ ಮತ್ತು ಅನ್ಪ್ಯಾಕಿಂಗ್ ಏನು ನೋಡಿದ್ವಿ ಅಲ್ವಾ, ಅದ್ರ ಮೇಲೆ ನಾವೇನು ಮಾಡೋಣಪ್ಪ ಅಂದರೆ ಕೆಲವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಗೈಸ್ ಅದಕ್ಕೋಸ್ಕರ. ಸೊ ಲೆಟ್ ಮಿ ಕಮೆಂಟ್ ಇಟ್ ಔಟ್ ಗೈಸ್. ನೀವು ತಲೆ ಕೆಡಿಸ್ಕೊಬಿಡಿ, ನಾನು ಏನೊಂದು ಕೋಡ್ನ ಬರಿತಾ ಇದ್ದೀನಿ ಅಲ್ವಾ, ಅದನ್ನು ಬಂದುಬಿಟ್ಟು ನಾನು ಡೀಟೇಲಾಗಿ ನಿಮ್ಗೆ ಏನು ಮಾಡ್ತೀನಪ್ಪ ಅಂತಂದರೆ ಪ್ರಿಂಟ್ ಮಾಡಿಬಿಟ್ಟು ನಾನು ನಿಮಗೆ ಸೊ ಇದು ಒಂದು ಡೀಟೇಲ್ ನಾನು ಏನು ಮಾಡ್ತೀನಪ್ಪ ಅಂದರೆ ಕಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ನಿಮ್ಗೆ ಡೀಟೇಲಾಗಿ ಕೊಡ್ತೀನಿ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಆ್ಯಂಡ್ ಒಂದು ಫಾರ್ಮೆಟ್ ಮಾಡಿಬಿಟ್ಟು ಕೊಡ್ತೀನಿ. ಸೊ ಅಂದ್ಕೊಳ್ಳಿಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಲಿಸ್ಟ್ ಒಳಗಡೆ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಗೋಯಿಂಗ್ ಟು ಆ್ಯಡ್ ಸಮ್ ಟಪಲ್ಸ್ನ ಏನು ಮಾಡ್ತಾ ಇದ್ದೀನಿ. ಸೊ ಈಗ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಲಿಸ್ಟ್ ಒಳಗಡೆ ಟಪಲ್ಸ್ನ ಆ್ಯಡ್ ಮಾಡ್ಬೋದಪ್ಪ ಅಂತ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಏನಾದರೂ ಕೇಳಿದ್ರೆ ಮಾಡ್ಬೋದು ಗಾಯ್ಸ್. ಯಾಕೆಂತಂದರೆ ಒಂದು ಡಾಟಾ ಸ್ಟ್ರಕ್ಚರ್ ಒಳಗಡೆ ಇನ್ನೊಂದು ಡಾಟಾ ಸ್ಟ್ರಕ್ಚರ್ ನಾರ್ಮಲಾಗಿ ಎಲ್ಲ ಲ್ಯಾಂಗ್ವೇಜಲ್ಲೂ ಯೂಸ್ ಮಾಡ್ಬೋದು. ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಗೊತ್ತಿಲ್ಲ ಅಂತಂದ್ರೂ ಕೂಡ ಕಲಿತೀರಾ. ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅವಾಗ ಬಂದ್ಬಿಟ್ಟು ನೀವು ಕಲಿತೀರಾ. ಸೊ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳೋದು ಟ್ರೈ ಮಾಡಿ. ಸೊ ಅಂದ್ಕೊಳ್ಳಿ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ದ ಪೇರ್ಸ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ. ಸೊ ಈಗ ನೀವು ಏನೊಂದು ಇದನ್ನು ಏನಾದರೂ ನಾರ್ಮಲ್ ಆಗಿ ಏನಾದರೂ ನಾವು ಪ್ರಿಂಟ್ ಮಾಡ್ತೀವಿ ಅಂತಂದರೆ ಸೊ ಲೆಟ್ ಮಿ ರೈಟ್ ದ ಕೋಡ್. ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಎಸ್ ವೈ ಇನ್ ಪೇರ್ಸ್ ಅಂತ ಹೇಳ್ಬಿಟ್ಟು ಬರೀತೀನಿ. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಪ್ರಿಂಟ್ ಎಕ್ಸ್ ವೈ, ಸರಿನಾ. ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಎಕ್ಸ್ ವೈ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ನಾನು ನಿಮ್ಗೆ ಇದನ್ನು ರನ್ ಮಾಡಿ ತೋರಿಸಿದ್ರೆ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದುಬಿಟ್ಟು ಇದು ಎಕ್ಸ್ ಅಂತೆ. ಸೊ ದಿಸ್ ವ್ಯಾಲ್ಯೂ ಇಸ್ ಎಕ್ಸ್ ಆ್ಯಂಡ್ ದಿಸ್ ವ್ಯಾಲ್ಯೂ ಇಸ್ ವೈ ಆ್ಯಂಡ್ ದ ಸೇಮ್ ಥಿಂಗ್ ಎಕ್ಸ್ ವೈ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಂಟ್ ಆಗಿರುವಂಥದ್ದು
XY ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಂಟ್ ಆಗಿರುವಂಥದ್ದು. ಸೊ ಇಲ್ಲಿ ಯಾಕೆ ಈ ಥರ ಆಯ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಾವಿಲ್ಲಿ ಬಂದುಬಿಟ್ಟು ಟಪಲ್ ಅನ್ಪ್ಯಾಕಿಂಗ್ ಯೂಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಬೇಸಿಕಲಿ ಏನಾಯ್ತಪ್ಪ ಅಂದರೆ ಈ ಒಂದು ಲಿಸ್ಟ್ ಟಪಲ್ ಒಳಗಿರುವಂಥ ಫಸ್ಟ್ ಎಲಿಮೆಂಟ್ನ ಏನಂತ ಕನ್ಸಿಡರ್ ಮಾಡ್ತು, ಎಕ್ಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತು. ಸೆಕೆಂಡ್ ಎಲಿಮೆಂಟ್ನ ಇಲ್ಲಿ ಬಂದುಬಿಟ್ಟು ವೈ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ ಗೈಸ್. ಸೊ ಈ ಥರ ಬಂದುಬಿಟ್ಟು ನಾವು ಟಪಲ್ ಅನ್ಪ್ಯಾಕಿಂಗ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ದೊಡ್ಡ ಕಾಂಪ್ಲೆಕ್ಸ್ನ ಕೋಡ್ನ ಏನು ಮಾಡ್ತೀವಪ್ಪ ಅಂದರೆ ಸಿಂಪಲಾಗಿ ಬರೀತೀವಿ. ಆ್ಯಂಡ್ ದಿಸ್ ಈಸ್ ಲೈಕ್ ಬಿಗಿನರ್ ಲೆವೆಲ್ ಟಾಪಿಕ್ ಅಲ್ಲ, ದಿಸ್ ಈಸ್ ಅಡ್ವಾನ್ಸ್ ಲೆವೆಲ್ ಟಾಪಿಕ್ಕು. ನಾನು ನಿಮ್ಗೆ ಇದನ್ನು ಯಾಕೆ ಟೀಚ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಯಾವಾಗ ನಾನು ಹೇಳಿದೆ ಅಲ್ವಾ, ಯಾವಾಗ ನೀವು ಮಷಿನ್ ಲರ್ನಿಂಗ್ ಮತ್ತು ಡಾಟಾ ಸೈನ್ಸ್ಗೆ ಹೋಗ್ತಾರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಅದಕ್ಕೋಸ್ಕರ ಟೀಚ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಪಾರ್ಷಿಯಲ್ ಅನ್ಪ್ಯಾಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಗೈಸ್. ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೆಲ್ಪ್ ಆಗುವಂಥ ಎಲ್ಲ ಏನೊಂದು ಕಾನ್ಸೆಪ್ಟ್ಸ್ ಇದೆ ಅದನ್ನು ಏನು ಮಾಡ್ತಾ ಇದ್ದೀನಿ ಅಂತಾರೆ ಆ್ಯಡ್ ಮಾಡ್ತಾ ಇರುವಂಥದ್ದು. ನಿಮಗೆ ತುಂಬ ಈ ಥರ ಡೀಟೇಲಾಗಿ ಕಲ್ತ್ಕೊಂತ ಹೋದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮಗೆಲ್ಲೂ ಕೂಡ ಅನ್ನಿಸ್ಬಾರ್ದು ನೀವೊಂದು ಕಾನ್ಸೆಪ್ಟ್ನ ಬಿಟ್ಟಿದ್ದೀನಿ ನಾನು, ಅಥವಾ ನಾನು ಈ ಒಂದು ಕಾನ್ಸೆಪ್ಟ್ನ ಕಲ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆಲ್ಲೂ ಕೂಡ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಇಲ್ಲಿ ಬರೀತಾ ಇರುವಂಥದ್ದು. ಅಂದ್ಕೊಳ್ಳಿ ಒಂದು ಟಪಲ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಗೈಸ್. ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಒಂದು ಪಾರ್ಷಿಯಲ್ ಅನ್ಪ್ಯಾಕಿಂಗ್ನ ನಾವು ಏನಂತ ಕರಿತೀವಪ್ಪ ಅಂದರೆ ಆಸ್ಟ್ರಿಕ್ ಆಪರೇಟರ್ ಅಂತ ಕೂಡ ಕರಿತೀವಿ, ಸರಿನಾ. ಸೊ ಈ ಒಂದು ಆಸ್ಟ್ರಿಕ್ ಆಪರೇಟರ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಪಾರ್ಷಿಯಲ್ ಏನಂತ ಅನ್ಪ್ಯಾಕಿಂಗ್ನ ಮಾಡುವಂಥದ್ದು. ಅಂದ್ಕೊಳ್ಳಿ ಬಂದುಬಿಟ್ಟು ಲೆಟ್ಸೆ ಈ ಒಂದು ಸ್ಟಾರ್ನ ಒಂದು ವೇರಿಯಬಲ್ಗೆ ನಾವೇನು ಮಾಡ್ತೀವಪ್ಪ ಅಂದರೆ ನೀವು ಯಾವ ಥರ ಸೀನಲ್ಲಿ ಪಾಯಿಂಟರ್ನ ಯೂಸ್ ಮಾಡ್ತೀರೋ ಅದೇ ಥರ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಸ್ಟಾರ್ ಬಿ ಅಂತ ಹೇಳ್ಬಿಟ್ಟು ಬರೆದಿರುವಂಥದ್ದು. ಸೊ ನಿಮಗೆ ಪಾಯಿಂಟರ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿರೋ ಅಂಥವ್ರು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಗೈಸ್. ಯಾಕೆಂದರೆ ನನಗೂ ಕೂಡ ತುಂಬ ಬೇರೆ ಥಿಂಗ್ಸ್ಗಳು ಗೊತ್ತಿರೋದಿಲ್ಲ. ಸೊ ನಾನೇನು ಮಾಡ್ತೀನಪ್ಪ ಅಂತ ರಿಸರ್ಚ್ ಮಾಡ್ತೀನಿ, ಕಲಿತೀನಿ, ನಿಮಗೂ ಕೂಡ ಟೀಚ್ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಯಾವುದೇ ಥರ ಡಿಪ್ರೆಷನ್ಗೆ ಹೋಗುವಂಥ ಡಿಪ್ರೆಷನ್ಗೆ ಹೋಗೋ ಅವಶ್ಯಕತೆ ಏನು ಇರೋದಿಲ್ಲ. ಯಾಕಂತಂದರೆ ನಿಮ್ಮದು ಇದು ಫಸ್ಟ್ ಅಥವಾ ಸೆಕೆಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ನೀವೇನು ಮಾಡಬೇಕಪ್ಪ ಅಂದರೆ ನೀವು ವೀಡಿಯೋಸ್ನ ನೋಡಬೇಕು, ಡೀಟೇಲಾಗಿ ಕಲಿತಾ ಹೋಗಬೇಕು. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ A, B ಪ್ರಿಂಟ್ ಮಾಡ್ತೀನಿ, ಸರಿನಾ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ A, B ಪ್ರಿಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಾನು ಔಟ್ಪುಟ್ ಬಂದುಬಿಟ್ಟು ಸೊ ಬಿಟ್ಬಿಡಿ, ಮೇಲ್ಗಡೆ ಏನಿದೆ ಇದನ್ನು ಬಿಟ್ಬಿಡಿ. ಸೊ ಲೆಟ್ ಮಿ ಕಮೆಂಟ್ ಇಟ್ ಔಟ್. ಸಾಕು, ಜಸ್ಟ್ ಈ ಒಂದು ಏನಿದೆ ಫಾರ್ ಲೂಪ್ ಮಾತ್ರ ಕಮೆಂಟ್ ಔಟ್ ಮಾಡಿದ್ರು ಸಾಕು ನನಗೆ. ಸೊ ಏನೋ ಪ್ರಾಬ್ಲಮ್ ಆಯಿತು, ಓಕೆ. ಸೊ ಈ ಒಂದು ಫಾರ್ ಲೂಪ್ ಏನಿದೆ ಅದು ಮಾತ್ರ ಕಮೆಂಟ್ ಔಟ್ ಮಾಡಿದ್ರು ಸಾಕು. ಪೇಸ್ ಇರಲೇಬೇಕಾದ್ರೆ ಏನೋ ಆಯಿತು ಗಾಯ್ಸ್, ಏನೋ ತಪ್ಪು ಮಾಡಿದೆ, ಸಾರಿ, ಏನೋ ಮಾಡಿದೆ ಗಾಯ್ಸ್ ನಾನು. 1 ಮಿನಿಟ್ ಗಾಯ್ಸ್, ಏನೋ ತಪ್ಪು ಮಾಡಿದೆ, ಓಕೆ. ಸೊ ಕಮೆಂಟ್ ಔಟ್ ಮಾಡೋಣ. ಸೊ ಈಗ ಸರಿ ಆಯಿತು. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ A, B ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಯಾವಾಗ ರನ್ ಮಾಡಿದೆ ನೀವು ನೋಡ್ತಾ ಇರ್ಬೋದು, ನಾನು ಔಟ್ಪುಟ್ ಬಂದುಬಿಟ್ಟು 1 ಅಂತ ಹೇಳ್ಬಿಟ್ಟು. ಸೊ A ವ್ಯಾಲ್ಯೂ ಬಂದುಬಿಟ್ಟು ಏನಾಯ್ತಪ್ಪ ಅಂದರೆ 1 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಯಿತು. B ವ್ಯಾಲ್ಯೂ ಏನಾಯ್ತಪ್ಪ ಅಂದರೆ 2, 3, 4 ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಲಿಸ್ಟ್ ಪ್ರಿಂಟ್ ಆಯಿತು ಗೈಸ್. ಸೊ ಈಗ ನೀವು ನನ್ನ ಕೇಳ್ಬೋದು ಇದ್ರ ಮಾಡೋವಂಥ ಅವಶ್ಯಕತೆ ಏನಿತ್ತಪ್ಪ ಅಂತ ಹೇಳ್ಬಿಟ್ಟು ನೀವು ಕೇಳಿದ್ರೆ, ಸೊ ಅವಶ್ಯಕತೆ ಇತ್ತು. ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಇದನ್ನು ನಾವು ಬೇಸಿಕಲಿ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ಸೊ ಅಂದ್ಕೊಳ್ಳಿ ಬಂದುಬಿಟ್ಟು ಒಂದು ಲಿಸ್ಟ್ ಇದೆ, ಅದರ ಒಂದು ಲೆಂತ್ ಬಂದುಬಿಟ್ಟು ನಿಮಗೆ ಗೊತ್ತಿಲ್ಲ, ತುಂಬ ದೊಡ್ಡದಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಅಪ್ ಟು 10,000 ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರ್ ನಾ ಒಂದು 10,000 ಅಥವಾ ಲ್ಯಾಕ್ವರೆಗೂ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಸಿಂಪಲಾಗಿ ತಿಳ್ಕೊಳ್ಳಿ, ನಾನು ಇಲ್ಲಿ ಬರ್ದಿದ್ದೀನಿ. ಈ ಥರ ನಾವು ಬಂದುಬಿಟ್ಟು ಲಿಸ್ಟ್ನ ಕ್ರಿಯೇಟ್ ಮಾಡೋದಿಲ್ಲ. ಈ ಒಂದು ಡಾಟ್ಸ್ ಏನಿದೆ ಅದರ ಮಧ್ಯದಲ್ಲಿ ವ್ಯಾಲ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ. ಸೊ ಈ ಟೈಮಲ್ಲಿ ಅಂದ್ಕೊಳ್ಳಿ ನೀವು ಯಾವಾಗ ನೀವು ಟಪಲ್ ಅನ್ಪ್ಯಾಕಿಂಗ್ ಮಾಡ್ತೀರಾ, ನೀವು ಬಂದುಬಿಟ್ಟು 10,000 ವೇರಿಯಬಲ್ಸ್ನ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ ತಾನೆ, ಕ್ರಿಯೇಟ್ ಮಾಡೋದಕ್ಕಾಗುತ್ತಾ. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು 10,000 ವೇರಿಯಬಲ್ಸ್ ಇದೆ, ಅದರೊಳಗಡೆ ನೀವು 10,000 ವೇರಿಯಬಲ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಾರೆ. ನೀವೇನು ಮಾಡ್ತೀರಾ, ಇಲ್ಲಿ ಕೋಡ್ನ ವರ್ಕ್ ಫ್ಲೋನ ನೀವೇನು ಮಾಡ್ತಿದ್ದೀರಾ, ಬ್ರೇಕ್ ಮಾಡ್ತಾ ಇದ್ದೀರಾ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಪ್ಪ ಅಂದರೆ ನಾವಿಲ್ಲಿ ಈ ಒಂದು ಪಾರ್ಷಿಯಲ್ ಅನ್ಪ್ಯಾಕಿಂಗ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನಮಗೆ ಬೇಕಾಗಿರೋಂಥ ಎಲಿಮೆಂಟ್ಸ್ನ ಫಸ್ಟ್ ಎಲಿಮೆಂಟ್ನ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಒಂದು ವೇರಿಯಬಲ್ಗೆ ಸ್ಟೋರ್ ಮಾಡ್ತಿದ್ವಿ. ಆ್ಯಂಡ್ ರಿಮೈನಿಂಗ್ ನಮಗೆ ಲೆಂತ್ ಗೊತ್ತಿರೋದಿಲ್ವ, ಅದನ್ನು ನಾವೇನು ಮಾಡ್ತೀವಿ ಅಂದರೆ ಸಪ್ರೇಟ್ ಲಿಸ್ಟಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಸ್ಟೋರ್ ಮಾಡ್ತೀವಿ ಗೈಸ್. ಸೊ ಅದನ್ನೇ ನಾನು ಇಲ್ಲಿ ಮಾಡಿರುವಂಥದ್ದು. ಸೊ ಇಲ್ಲಿ ಬಂದುಬಿಟ್ಟು ನಾನು ಸಣ್ಣ ಲಿಸ್ಟ್ನ ತೊಗೊಂಡ್ಬಿಟ್ಟು ತೋರಿಸಿರುವಂಥದ್ದು ಅಷ್ಟೇ ನಿಮಗೆ. ಸೊ ನಿಮ್ಗೆ ಇದು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಲೆಟ್ ಮಿ ರಿಮೂವ್ ದಿಸ್ ಗೈಸ್, ಇದನ್ನು ಬಂದುಬಿಟ್ಟು ಸರಿ ಮಾಡೋಣ. ಸೊ ಈ ಥರ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಪಾರ್ಷಿಯಲ್ ಅನ್ಪ್ಯಾಕಿಂಗ್ನ ಮಾಡುವಂಥದ್ದು ಗೈಸ್. ಸೊ ನಿಮಗೆ ಟಪಲ್ ಅಂತ ಅಂದರೆ ಏನು, ಯಾವ ಥರ ನಾವು ಟಪಲ್ನ ಯೂಸ್ ಮಾಡೋದು, ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಆ್ಯಂಡ್ ನಾನು ನೋಟ್ಸ್ಗೆ ಹೋಗೋದಾದ್ರೆ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಾನು ಕೆಲವೊಂದು ಟಪಲ್ ಮೆಥಡ್ಸ್ನ ಬರ್ತೀನಿ. ಸೊ ಟಪಲ್ ಮೆಥಡ್ಸ್ ಏನಕ್ಕೆ ಯೂಸ್ ಆಗ್ತಾವಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ನಾವು ಲಿಸ್ಟ್ನ ಮೆಥಡ್ಸ್ನ ನೋಡಿದ್ವಿ, ಅದೇ ಥರ ನಾವೇನು ಮಾಡ್ತೀವಪ್ಪ ಅಂದರೆ ಟಪಲ್ ಮೆಥಡ್ಸ್ನ ಕೂಡ ನಾವೇನು ಮಾಡ್ತೀವಿ ಯೂಸ್ ಮಾಡುವಂಥದ್ದು ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದ್ರೆ ನಾನು ಇಲ್ಲಿ ಕೌಂಟ್ ಮೆಥಡ್ನ ಯೂಸ್ ಮಾಡಿದ್ದೀನಿ ಲಿಸ್ಟಲ್ಲಿ, ಅದೇ ಥರ ನಾವಿಲ್ಲಿ ಟಪಲಲ್ಲೂ ಮಾಡುವಂಥದ್ದು, ಇಂಡೆಕ್ಸ್ ಮೆಥಡ್ನು ಕೂಡ ಯೂಸ್ ಮಾಡಿದ್ದೀನಿ, ಅದೇ ಥರ ನಾವಿಲ್ಲಿ ಮಾಡುವಂಥದ್ದು. ಆ್ಯಂಡ್ ಆಲ್ಸೋ ದ ಥರ್ಡ್ ಮೆಥಡ್ ಇದೆ. ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನೀವು ನನ್ನ ಒಂದು ಕ್ವಶನ್ ಕೇಳ್ಬೋದು, ಓಕೆನಪ್ಪ ನಾವು ಟಪಲ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂದ್ಕೋ, ನಾನು ಯಾವುದೋ ಒಂದು ನಂಗೆ ನೆಸೆಸಿಟಿ ಬಂತು ಅಂದ್ಕೋ. ಈಗ ನಾನು ಒಂದು ಎಂಪ್ಲಾಯಿ ಡಾಟಾನ ಏನು ಮಾಡಿದ್ನಪ್ಪ ಅಂದರೆ ಚೇಂಜ್ ಮಾಡಿಬಿಟ್ಟೆ ಅಂತಂದರೆ ಎಂಪ್ಲಾಯಿ ಏನೊಂದು ಸ್ಯಾಲ್ರಿ ಏನಿದೆ ಅದನ್ನು ಏನು ಮಾಡಿದೆ ಅಂದರೆ ಇನ್ಕ್ರಿಮೆಂಟ್ ಮಾಡಿದೆ. ಅಂಥ ಟೈಮಲ್ಲಿ ನಾನು ಯಾವ ಥರ ಚೇಂಜ್ ಮಾಡಲಿ ಅಂತ ನೀವೇನಾದರೂ ಕೇಳೋದಾದರೆ ಅದಕ್ಕೂ ಕೂಡ ಒಂದು ವೇ ಇದೆ ಪೈಥಾನಲ್ಲಿ. ಅದೇನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಸೊ ಲೆಟ್ ಮಿ ಕನ್ಸಿಡರ್ ಒಂದು ಲಿಸ್ಟ್ ಇದೆ, ಒಂದು ಟಪಲ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ಒಂದು ಟಪಲ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಇಲ್ಲೇನು ಮಾಡ್ತಿದ್ದೀನಿ ಅಂದರೆ 10,000, 15,000, so 20,000, so 25,000
1000 ಅಂತ ಹೇಳ್ಬಿಟ್ಟು ಈ ಥರ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ 4 ಎಂಪ್ಲಾಯೀಸು ಸ್ಯಾಲ್ರಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ಏನಾಯ್ತಪ್ಪ ಅಂತಾರೆ, ಏನೊಂದು ಸೆಕೆಂಡ್ ಎಂಪ್ಲಾಯಿ ಏನಿದೆ ಅಂತಂದರೆ ಫಸ್ಟ್ ಇಂಡೆಕ್ಸಲ್ಲಿ ಇರುವಂಥ ಎಂಪ್ಲಾಯಿ ಏನಿದೆ ಅವನ ಒಂದು ಸ್ಯಾಲ್ರಿನ ಬಂದುಬಿಟ್ಟು ಇನ್ಕ್ರಿಮೆಂಟ್ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಗೈಸ್. ಸಾರಿ ಗೈಸ್, ಇದು ಲಿಸ್ಟ್ ಅಲ್ಲ, ಟಪಲ್ ಇದು. ಸೊ ಟಪಲ್ಲಿರುವಂಥ ಏನೊಂದು ಸೆಕೆಂಡ್ ಎಂಪ್ಲಾಯಿ ಏನಿದೆ ಅವ್ನು ಬಂದುಬಿಟ್ಟು ನೀನು ಸ್ಯಾಲ್ರಿನ ಇನ್ಕ್ರಿಮೆಂಟ್ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾವು ಯಾವ ಥರ ಮಾಡೋದಪ್ಪ, ಈಗ ನಾವು ಸ್ಯಾಲ್ರಿ ಟಪ್ಪಲ್ನ ನಾವೇನು ಮಾಡಬೇಕಪ್ಪ ಅಂದರೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇದು ಯಾವ ಥರ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ನೀವೇನಾದರೂ ಕೇಳೋದಾದರೆ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇಯರ್ ಒಂದು ಸ್ಯಾಲ್ ಅಂತ ಹೇಳ್ಬಿಟ್ಟು ಒಂದು ಹೊಸ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಈ ಒಂದು ಎಂಟೈರ್ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ಏನೊಂದು ಟಪಲ್ ಇತ್ತು ಅದನ್ನು ಏನು ಮಾಡ್ತೀನಪ್ಪ ಅಂತಂದರೆ ಲಿಸ್ಟಾಗಿ ಕನ್ವರ್ಟ್ ಮಾಡ್ತೀನಿ ಸರಿ. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಿ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಸ್ಯಾಲ್ನ ಏನು ಮಾಡ್ತೀನಿ ಪ್ರಿಂಟ್ ಮಾಡ್ತೀನಿ. ಸೊ ನಾನು ಯಾವಾಗ ಇದನ್ನು ಪ್ರಿಂಟ್ ಮಾಡಿದೆ ಲೆಟ್ ಮಿ ಕಮೆಂಟ್ ಔಟ್ ಗೈಸ್, ಏನೊಂದು ಮೇಲ್ಗಡೆ ಇದೆ ಅದನ್ನು ಕಮೆಂಟ್ ಔಟ್ ಮಾಡೋಣ. ಆ್ಯಂಡ್ ನಾನು ಯಾವಾಗ ಇದನ್ನು ರನ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದುಬಿಟ್ಟು ರಿಸೋರ್ಸಸ್ ಸಮಥಿಂಗ್ ಡಾಟ್ ಏನೋ ಸಮಥಿಂಗ್ ಪ್ರಿಂಟ್ ಆಗಿದೆ. ಸೊ ಲೆಟ್ ಮಿ ಚೆಕ್ ವಾಟ್ ಇಸ್ ದ ಪ್ರಾಬ್ಲಮ್. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ ಬಂದುಬಿಟ್ಟು ದ ಎಂಟೈರ್ ಏನೊಂದು ಸ್ಯಾಲ್ರಿ ಏನೊಂದು ಟಪಲ್ ಏನಿತ್ತು ಲಿಸ್ಟಾಗಿ ಕನ್ವರ್ಟ್ ಆಯಿತು. ಆ್ಯಂಡ್ ಈಗ ನಾವು ಆ್ಯಕ್ಚುಲಿ ಆರಾಮ್ಸೆ ಚೇಂಜ್ ಮಾಡ್ಬೋದಲ್ವ. ಯಾವ ಥರ ಚೇಂಜ್ ಮಾಡ್ತೀವಿ ನಾವು, ಆರಾಮ್ಸೆ ಚೇಂಜ್ ಮಾಡ್ತೀವಿ. ಸೊ ಯಾವ ಥರ ಚೇಂಜ್ ಮಾಡ್ತೀವಪ್ಪ ಅಂದರೆ, ಸೊ ಅಂದ್ಕೊಳ್ಳಿ ಈಗ ನಾನು ಬಂದುಬಿಟ್ಟು ಫಸ್ಟ್ ಇಂಡೆಕ್ಸಲ್ಲಿ ಇರುವಂಥ ಏನೊಂದು ಸ್ಯಾಲ್ರಿ ಇರುವಂಥ ಟಪಲಲ್ಲಿ ನಾನು ಏನು ಮಾಡಬೇಕಪ್ಪ ಅಂದರೆ 10 ಇರೋದು ನಾನು ಏನು ಮಾಡ್ತೀನಪ್ಪ 20 ಮಾಡ್ಬೇಕಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಯಾವ ಥರ ಮಾಡ್ತೀನಿ, ಈ ಥರ ಬಂದುಬಿಟ್ಟು ನಾನು ಚೇಂಜ್ ಮಾಡ್ತೀನಿ. ಸೊ ಆ್ಯಂಡ್ ಈಗ ನಾನು ಏನಾದರೂ ಇದನ್ನು ರನ್ ಮಾಡಿದೆ ಅಂತಾರೆ ನೀವು ನೋಡ್ತಾ ಇರ್ಬೋದು ನಾನು ಔಟ್ಪುಟ್ ಬಂದುಬಿಟ್ಟು 10 20 20 20 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಸೊ ಆಮೇಲೆ ನಾನು ಏನು ಮಾಡ್ತೀನಪ್ಪ ಅಂದರೆ ದ ಸೇಮ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಯೂಸ್ ಏನೊಂದು ಸ್ಯಾಲ್ರಿ ಅಂತಲೇ ಇದೆ ಆ ವೇರಿಯೇಬಲ್ ನಾನು ಏನು ಮಾಡ್ತೀನಪ್ಪ ಅಂದರೆ ಟಪಲ್ ಅಂತ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂದರೆ ಸ್ಯಾಲ್ ಅಂತ ಹೇಳ್ಬಿಟ್ಟು ಬರೀತೀನಿ ಗೈಸ್. ಆಮೇಲೆ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್ ಸ್ಯಾಲ್ರಿನ ಏನು ಮಾಡೋಣಪ್ಪ ಅಂದರೆ ಪ್ರಿಂಟ್ ಮಾಡೋಣ ಸರಿನಾ. ಸೊ ಈಗ ನೀವು ನನ್ನ ಔಟ್ಪುಟ್ನ ನೋಡ್ತಾ ಇರ್ಬೋದು. ನಮ್ಮ ಏನೊಂದು ಟಪಲ್ ಏನಿದೆ ಟಪಲಲ್ಲಿ ಬಂದುಬಿಟ್ಟು ಒರಿಜಿನಲ್ ಏನೊಂದು ಟಪಲ್ ಏನಿದೆ ಅದು ಬಂದುಬಿಟ್ಟು ಚೇಂಜ್ ಆಗಿದೆ. 10 20 20 25 ಅಂತ ಹೇಳ್ಬಿಟ್ಟು 25 ಇಲ್ಲ 2 lakh ಸಮಥಿಂಗ್ ಆಗಿದೆ. ಬಿಟ್ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಚೇಂಜ್ ಮಾಡೋಣ ನಿಮಗೋಸ್ಕರ. ಸೊ ನೀವು ನೋಡ್ತಾ ಇರ್ಬೋದು 20 20 25 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಆ್ಯಂಡ್ ಆಲ್ಸೋ ಲಿಸ್ಟ್ ಬಂದುಬಿಟ್ಟು 10 20 20 20 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಈ ಥರ ನಾವೇನು ಮಾಡ್ತೀವಪ್ಪ ಅಂದರೆ ಟಪಲ್ನ ಲಿಸ್ಟಾಗಿ ಕನ್ವರ್ಟ್ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತೀವಿ ಅದರ ಚೇಂಜ್ ಮಾಡಿಬಿಟ್ಟು ಮತ್ತೆ ನಾವೇನು ಮಾಡ್ತೀವಪ್ಪ ಅಂದರೆ ಟಪಲ್ನ ಮಾಡುವಂಥದ್ದು ಗೈಸ್. ಸೊ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಟಪಲ್ ಗೈಸ್. ಟಪಲ್ಸ್ ಅಂತಂದರೆ ಇಷ್ಟೇ ಗೈಸ್, ಬೇರೆ ಏನೂ ಇಲ್ಲ. ಸೊ ನಿಮಗೆ ಟಪಲ್ ಅಂತಂದರೆ ಏನು, ಯಾವ ಥರ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಆ್ಯಂಡ್ ನೋಟ್ಸ್ನ ಓಪನ್ ಮಾಡೋದಾದ್ರೆ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಅಸೈನ್ಮೆಂಟ್ ಕ್ವಶನ್ಸ್ನ ಕೊಟ್ಟಿದ್ದೀನಿ. ಆ್ಯಂಡ್ ಇದನ್ನು ಸಾಲ್ವ್ ಮಾಡುವಂಥ ಜವಾಬ್ದಾರಿ ನಿಮ್ಮದು ಸರಿನಾ. ಸೊ ಈ ವಿಡಿಯೋದಲ್ಲಿ ಇಷ್ಟ ಗೈಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಜೊತೆ ಸಿಗೋಣ. ನಮ್ಮ ಏನೊಂದು ಪೈಥಾನ್ ಕೋರ್ಸ್ನ ಬೇಗ ಮುಗಿಸ್ಬಿಟ್ಟು ನಮ್ಮ ಏನೊಂದು ಬೇರೆ ಕೋರ್ಸ್ನ ಅಥವಾ ಏನೊಂದು ಮಷಿನ್ ಲರ್ನಿಂಗ್ ಕೋರ್ಸ್ ಏನಿದೆ ಅದನ್ನು ನಾವು ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.